ಬದಲಾವಣೆ ಆಗ್ತಾರೆ. ಇವತ್ತು ನಾನು ನನ್ನ ಹೆಂಡತಿಗೆ ಬದಲಾವಣೆ ಮಾಡ್ತೀನಿ, ಮಕ್ಳಿಗೆ ಬದಲಾವಣೆ ಮಾಡ್ತೀನಿ, ಅಪ್ಪ ಅಮ್ಮಗೆ ಬದಲಾವಣೆ ಮಾಡ್ತೀನಿ ಅಂತ ಹೋಗಿದ್ರೆ ಇನ್ನು ಎಲ್ಲಿ ಇರ್ತಿದ್ನ ಏನೋ. ಯಾವಾಗ ನಾನು ಅಚೀವ್ಮೆಂಟ್ ಮಾಡಿದೆ ಎಲ್ಲರೂ ನನ್ನ ಹಿಂದೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಎಸ್ ಶರತ್ ಯುವರ್ ರೈಟ್ ಅಂತ ಬಂದ್ರು. ಎಸ್ ಯುವರ್ ರೈಟ್, ಲೆಟ್ಸ್ ಫಾಲೋ ಅಂತ ಶರತ್ತಿಗೆ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದು ಸಾಧ್ಯ ಇದೆ ಸ್ನೇಹಿತರೆ, ನಿಮ್ ಕಡೆಯಿಂದನೂ ಸಾಧ್ಯ ಇದೆ. ಬಟ್ ನಾವು ಮಿಡಿಲ್ ಕ್ಲಾಸ್ ಪೀಪಲ್ ಏನ್ ಮಾಡ್ತಿದೀವಿ ಗೊತ್ತಾ, ನಾವ್ ಈ ಚೀಪ್ ಥಿಂಕಿಂಗ್ ಅಲ್ಲಿ ಬಿಸಿ ಆಗ್ಬಿಟ್ಟಿದೀವಿ. ಈ ಚೀಪ್ ಥಿಂಕಿಂಗ್ ಅಲ್ಲೇ ಸಾಯ್ತಾ ಇದೀವಿ. ನಾನ್ ಏನಂತ ಪ್ರೂವ್ ಮಾಡ್ತೀನಿ, ಅವನ್ ತಪ್ಪು ತೋರಿಸ್ಕೊಡ್ತೀನಿ. ಯಾರು ಅವ್ರ ತಪ್ಪನ್ನ ಒಪ್ಕೊಳಕ್ ತಯಾರಿಲ್ಲ ಸ್ನೇಹಿತರೆ. ಒಪ್ಪಿಸಿಬೇಕಾದ್ರೆ ನೋಡೋಣ, ಯಾರು ಅವ್ರ ತಪ್ಪನ್ನ ಒಪ್ಕೊಳಕ್ ತಯಾರಿಲ್ಲ. ಸೊ ಅದರಲ್ಲೇ ಸಮಯ ವ್ಯರ್ಥ ಮಾಡೋ ಬದ್ಲಿ ನಾವ್ ಯಾಕೆ ನಮ್ ಲೈಫ್ ಅಲ್ಲಿ ಕ್ಲಾರಿಟಿ ತಗೊಂಡು ಮುಂದಕ್ಕೆ ಹೋಗ್ಬಿಟ್ಟು ಸಾಧನೆ ಮಾಡಿದ್ಮೇಲೆ ಅವರೇ ವಾಪಸ್ ಬರ್ತಾರೆ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಫೋನ್ ಮಾಡ್ತಾರೆ, ಸರ್ ನನಗೆ ಆ ತರ ಆಗಿದೆ, ಈ ಕಷ್ಟ ಆಗಿದೆ, ನನ್ ಗಂಡ ಹಿಂಗಂದ್ರು, ನನ್ ಮಕ್ಳು ಹಿಂಗಂದ್ರು. ನಾನು ಅವ್ರಿಗೆ ಹೇಳೋದು ಒಂದೇ ಒಂದು, ಮೇಡಮ್ ನೀವು ಸಾಧನೆ ಮಾಡಿ, ನಿಮ್ಮಿಂದ ನಿಮ್ ಗಂಡನೂ ಬರ್ತಾನೆ, ನಿಮ್ ಮಕ್ಳು ಬರ್ತಾರೆ, ನಿಮ್ ಅತ್ತೆ ಮಾವನೂ ಬರ್ತಾರೆ. ನೀವು ಸಾಧನೆ ಮಾಡದೆ ವಟ 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 ಮಾತಾಡ್ತಾ ಇದ್ರೆ ನೀವೆಲ್ಲರನ್ನ ಕಳ್ಕೊಂತೀರಾ ಅಂತ. ನೀವ್ ಬಾಯಿಲಿಂದ ಮಾತಾಡೋದ್ರಿಂದ ನೀವೆಲ್ಲವನ್ನ ಕಳ್ಕೊಂತೀರಾ. ನೀವು ಸಾಧನೆ ಮಾಡಿ, ಸಾಧನೆಯಲ್ಲಿ ಮಾತಾಡಿ. ಸಾಧನೆಯಲ್ಲಿ ನೀವು ಮಾತಾಡಿದ್ರೆ ಎಲ್ಲರೂ ನಿಮಗೆ ಶರಣಾಗತರಾಗ್ತಾರೆ, ಎಲ್ಲರೂ ನಿಮಗೆ ತಲೆ ಬಾಗಿಸ್ತಾರೆ. ಸೊ ಫೋಕಸ್ ಎಲ್ಲಿರ್ಬೇಕು ಅಂದ್ರೆ ನಮ್ದು ಆ ಸೈಡ್ ಇರ್ಬೇಕು. ಬಟ್ ನಾವೀಗ ಏನಾಗ್ಬಿಟ್ಟಿದೀವಿ ಅಂತಂದ್ ಹೇಳಿದ್ರೆ, ನಮಗ್ ಸರಿಯಾಗಿ ಅಪ್ಪ ಅಮ್ಮ ಸಿಗ್ಲಿಲ್ಲ, ನಾನು ಕನ್ನಡ ಮಾತಾಡಿದ್ರೆ ಇಂಗ್ಲಿಷ್ ಮಾತಾಡಕ್ ಬರಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನಾನು ಬಡವ, ನನ್ನ ಜೀವನದಲ್ಲಿ ಯಾಕೋ ಉದ್ಧಾರ ಆಗ್ತಾ ಇಲ್ಲ, ನನ್ನ ಹಣೆ ಬರ ಹಿಂಗೆ ಆಗ್ಬಿಟ್ಟಿದೆ, ನಾನು ಯಾವಾಗ ಉದ್ಧಾರ ಆಗ್ತೀನೋ ಏನೋ, ಯಾವ ದೇವ್ರಿಗೆ ಕೈ ಮುಗಿದ್ರೆ ಏನಿದೆ, ನಾನೇ ಸರಿ ಇಲ್ಲ. ಈ ರೀತಿ ನಮ್ಮನ್ನ ನಾವು ದೋಷಣೆ ಮಾಡ್ಕೊಂತ ಬಂದ್ಬಿಟ್ಟಿದೀವಿ. ನಮ್ಮನ್ನ ನಾವು ಬೈಕೊಂತಾನೆ ಸಾಯ್ತಾ ಇದೀವಿ. ಸೊ ನಮ್ಮನ್ನ ನಾವು ಬೈಕೊಂಡು 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 ನಮ್ಮಲ್ಲಿ ನೆಗೆಟಿವ್ ಹಾರ್ಮೋನ್ಸ್ ಗಳು ಕ್ರಿಯೇಟ್ ಆಗಿ, ನಮ್ಮಲ್ಲಿ ನೆಗೆಟಿವ್ ಔರಾ ಕ್ರಿಯೇಟ್ ಆಗಿ, ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗಿ ನಾವು ಏನೇ ಮುಟ್ಟಿದ್ದೆಲ್ಲ ಮಣ್ಣಾಗ್ತಾ ಇದೆ. ಅದ್ರ ಬದಲು ನಾನು ಸುಂದರವಾಗಿದ್ದೀನಿ, ನಾನೇ ಗ್ರೇಟು, ನಾನು ಅಲ್ಟಿಮೇಟು, ನನ್ನ ಥಾಟ್ಸ್ ಚೆನ್ನಾಗಿದೆ, ನನ್ನ ಥಿಂಕಿಂಗ್ ಚೆನ್ನಾಗಿದೆ, ನನ್ನ ಮನೆ ಚೆನ್ನಾಗಿದೆ, ನನ್ನ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ, ನಾನ್ ಇರೋದೇ ಹಿಂಗೆ, ನಾನು ಇನ್ನೂ ಸಾಧನೆ ಮಾಡೋದು ಹುಟ್ಟಿದೀನಿ. ಈ ರೀತಿ ನಾವು ಉಲ್ಟಾ ಅನ್ಕೊಳೋದ್ರಿಂದ ನಮ್ಮಲ್ಲಿ ಪಾಸಿಟಿವ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗ್ಬೋದೋ ಏನೋ, ನಾವು ಪಾಸಿಟಿವ್ ಆಗ್ಬೋದೋ ಏನೋ, ನಾವು ಸಕ್ಸಸ್ ಆಗ್ಬೋದೋ ಏನೋ. ಹೌದಲ್ವಾ? ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಈಗ ಇಷ್ಟು ದಿನ ನೀವೇನ್ ಯೋಚನೆ ಮಾಡಿದ್ರಲ್ಲ, ಇಷ್ಟು ದಿನ ನೀವೇನ್ ಇದ್ರಲ್ಲ, ಇದ್ರಲ್ಲಿ ನಿಮಗೆ ನೆಮ್ಮದಿ ಇದೆ ಅಂದ್ರೆ ನೀವು ಅಲ್ಲೇ ಇರ್ರಿ. ಇಲ್ಲ ಸರ್ ಇಷ್ಟು ದಿನ ನಾನು ಸರಿ ಯೋಚನೆ ಮಾಡಿದೆ, ನಾನು ತಪ್ಪಿದ್ದೆ, ನಾನ್ ನೆಮ್ಮದಿಯಾಗಿಲ್ಲ, ಇವತ್ತು ಈ ಶಿವರಾತ್ರಿವರೆಗೂ ನಾನು ನೆಮ್ಮದಿಯಾಗಿಲ್ಲ ಅಂತಂದ್ರೆ ಈ ಶಿವರಾತ್ರಿಗೆ ಶಿಫ್ಟ್ ಆಗಿ ಶರತ್ ಹೇಳ್ದಂಗೆ ಟ್ರೈ ಮಾಡಿ. ಅಕಸ್ಮಾತ್ ಶರತ್ ಹೇಳ್ದಂಗೆ ನೀವು ಟ್ರೈ ಮಾಡೋದ್ರಿಂದ ನಿಮಗೆ ಎಲ್ಲಾದ್ರೂ ರಿಸಲ್ಟ್ ಬಂದ್ರೆ ಒಳ್ಳೇದಲ್ವಾ? ಟ್ರೈ ಮಾಡೋದ್ರಲ್ಲಿ ಏನಿದೆ, ರಿಸಲ್ಟ್ ಬರಲಿಲ್ಲ ಮತ್ತೆ ಯಥಾ ಪ್ರಕಾರ ನಿಮ್ ಗಾಡಿ ನೀವು ಓಡಿಸಿ, ಯಾರು ಬೇಡ ಅಂತಾರೆ. ಒಂದ್ಸಲ ಟ್ರೈ ಮಾಡಿ, ನಾನು ಹೇಳ್ದಂಗೆ ಒಂದ್ಸಲ ಟ್ರೈ ಮಾಡಿ. ಬೇರೆಯವರನ್ನ ಬದಲಾವಣೆ ಮಾಡೋದನ್ನ ನಿಲ್ಲಿಸ್ಬಿಟ್ಟು ನಿಮ್ಮಲ್ಲಿ ನೀವು ಬದಲಾವಣೆ ತರೋದನ್ನ ಪ್ರಯತ್ನ ಮಾಡಿ. ಸೊ ನಿಮ್ಮಲ್ಲಿ ನೀವು ಬದಲಾವಣೆ ತರೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಕ್ಲಾರಿಟಿಯನ್ನ ತಗೊಳ್ಳಿ, ಜೀವನದ ಕ್ಲಾರಿಟಿಯನ್ನ ತಗೊಳ್ಳಿ, ರಿಲೇಶನ್ಶಿಪ್ ಕ್ಲಾರಿಟಿಯನ್ನ ತಗೊಳ್ಳಿ, ಫೈನಾನ್ಷಿಯಲ್ ಕ್ಲಾರಿಟಿಯನ್ನ ತಗೊಳ್ಳಿ. ನಾನು ಇಷ್ಟು ವರ್ಷ ಇಷ್ಟಿಷ್ಟು ದುಡಿಬೇಕು ಅಂತ ಕ್ಲಾರಿಟಿ ತಗೊಳ್ಳಿ. ನಿಮ್ಗೆ ಗೊತ್ತಾಗ್ಲಿಲ್ವಾ, ನಾನಿದ್ದೀನಿ, ಚಿಂತೆ ಬೇಡ. ಸೊ ಶರತ್ ನಿಮ್ ಜೊತೆಗಿದ್ದಾನೆ. ಓಕೆ, ನಾನು ನೀವು ಸೇರ್ಬಿಟ್ಟು ಸಾಧನೆ ಮಾಡೋಣ, ನಾನ್ ನಿಮ್ ಕೈ ಬಿಡೋದಿಲ್ಲ. ಯು ಗಾಟ್ ಮೈ ಪಾಯಿಂಟ್. ಯಾಕಂದ್ರೆ ನಾನ್ ಕಷ್ಟದಲ್ಲಿದ್ದಾಗ ನನಗೆ ಈ ಮಾತು ಕೊಡೋರು ಯಾರು ಇರ್ಲಿಲ್ಲ ಸ್ನೇಹಿತರೆ. ಅದಕ್ಕೆ ಈ ಮಾತನ್ನ ಕೊಡ್ತಾ ಇದ್ದೀನಿ, ಐ ಆಮ್ ವಿತ್ ಯು, ಐ ಆಮ್ ವಿತ್ ಯು ಅಂತ. ನನ್ ಸ್ಲೋಗನ್ ಹಾಕೊಂಡ್ಬಿಟ್ಟಿದ್ದೀನಿ, ವಿತ್ ಯು ಫಾರ್ ಎವರ್ ಅಂತ. ಶರತ್ ವಿತ್ ಯು ಫಾರ್ ಎವರ್ ಅಂತ. ಯಾಕೆ ಗೊತ್ತಾ, ನಾನು ಕಷ್ಟದಲ್ಲಿ ಇರ್ಬೇಕಾದ್ರೆ, ನಾನು 15 ವರ್ಷ ಸೈಕಲ್ ಹೊಡಿಬೇಕಾದ್ರೆ ನನಗೆ ಯಾರು ಒಬ್ರು ಕೂಡ ಶರತ್ ನಾನು ನಿನ್ ಜೊತೆಗೆ ಇದ್ದೀನಿ ಅಂತ ಹೇಳೋರೇ ಕಂಡಿಲ್ಲ. ಬರೇ ಭಾಷಣ ಬಿಗಿಯೋರೇ ಕಾಣ್ತಾ ಇದ್ರು. ಸೊ ಅವತ್ ಯಾರಾದ್ರೂ ಒಬ್ರು ಶರತ್ತಿಗೆ ಸಾತಿದ್ದೀನಿ ಅಂತ ಹೇಳ್ಬಿಟ್ಟಿದ್ರೆ ನಾನು ಏನೋ ಸಾಧನೆ ಮಾಡ್ಬಿಡ್ತಿದ್ದೆ. ಸೊ ಇವತ್ತು ಆ ಧೈರ್ಯ ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ ಹೇಳಿದ್ರೆ, ನೀವು ಹುಟ್ಟಿದ್ದು ಸಾಧನೆ ಮಾಡಕ್ಕೆ, ಇವತ್ತು ಈ ಝೂಮ್ ಮೀಟಿಂಗ್ ಸಿಕ್ಕಿರೋದು ಸಾಧನೆ ಮಾಡಕ್ಕೆ, ಇವತ್ತು ನಾನು ಕನೆಕ್ಟ್ ಆಗ್ತಿರೋದು ಸಾಧನೆ ಮಾಡಕ್ಕೆ. ಗೆಟಿಂಗ್? ಸೊ ದೇವರು ನಿಮ್ಮೊಳಗಡೆನೆ ಇದ್ದಾನೆ, ನಿಮ್ ಮೈಂಡ್ ಸೆಟ್ ಅಲ್ಲೇ ಇದ್ದಾನೆ. ಓಕೆ, ನಿಮ್ಮ ಹೊಲಸು ಬುದ್ಧಿಗಳನ್ನ ಹಿಡ್ಕೊಂಡು ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ದೇವ್ರು ಒಳ್ಳೇದ್ ಮಾಡಲ್ಲ. ನಿಮ್ಮ ಹೊಲಸು ಚಟಗಳನ್ನ ಹಿಡ್ಕೊಂಡು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನೀವೆಲ್ಲೂ ಒಳ್ಳೇದಾಗಲ್ಲ. ಸೊ ಈ ಮನಸ್ಸು, ಈ ಥಾಟ್ಸ್ ಏನಿದೆ ಅಲ್ಲ, ಅದ್ರಲ್ಲಿಂದ ನೀವು ಬದಲಾವಣೆ ಆಗ್ತೀರಾ ಸ್ನೇಹಿತರೆ. ಸೊ ಇವತ್ತು ಚಿಕ್ಕ ಮಕ್ಕಳು ಈ ಝೂಮ್ ಮೀಟಿಂಗ್ ಅಟೆಂಡ್ ಆಗ್ತಾ ಇದಾರೆ. 14-20 ವರ್ಷದ ಮಕ್ಕಳು ಬಂದಿದ್ದಾರೆ ಇವತ್ತಿಲ್ಲಿ. ಅವ್ರಿಗೆಲ್ಲ ನಾನು ಬುದ್ಧಿವಾದ ಏನ್ ಹೇಳೋದಕ್ಕೂ ಹೇಳ್ತೀನಿ ಅಂದ್ರೆ, ನಿಮ್ ಥಾಟ್ಸ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನಿಮ್ ಥಿಂಕಿಂಗ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಓಕೆ, ನಿಮ್ ಬಿಲೀಫ್ ಲೆವೆಲ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಬಿಲೀಫ್ ಮಾಡಿ. ಈಗ ನೋಡಿ, ನಾನು ಈ ವಾಚನೆ ದೇವ್ರು ಅಂತಂದೇಳಿ ನಾನು ಬಿಲೀಫ್ ಮಾಡ್ಕೊಂಡು ದಿನ ಬೆಳಿಗ್ಗೆ ವಾಚನ ಕೈ ಮುಗಿತಾ ಇದ್ರೆ
ಖಂಡಿತ ನನಗೆ ಈ ವಾಚ್ ಲಕ್ಕಿ ವಾಚ್ ಆಗಿರುತ್ತೆ. ಐ ಕ್ಯಾನ್ ಟರ್ನ್ ದಿಸ್ ವಾಚ್ ಆಸ್ ಎ ಲಕ್ಕಿ ವಾಚ್. ಯಾಕಂದ್ರೆ ನನ್ನ ಬಿಲೀಫ್ ಲೆವೆಲ್. ಇವತ್ತು ಎಷ್ಟೋ ಜನ ಹೇಳ್ತಾರಲ್ವಾ, ಈ ಡ್ರೆಸ್ ಹಾಕಿದ್ದೆ, ಈ ಡ್ರೆಸ್ ನನಗೆ ಲಕ್ಕಿ ಇಲ್ಲಪ್ಪ, ಅನ್ಲಕ್ಕಿ ಇದು ಹಾಕ್ದಾಗೆಲ್ಲ ಜಗಳ ಆಗತ್ತೆ. ಯಾಕೆ? ನಿಮ್ ಥಾಟ್ ಅಲ್ಲಿ ಅದು ಇನ್ಪುಟ್ ಕೊಟ್ಬಿಟ್ಟಿದ್ದೀರಾ. ಓಕೆ, ಸೊ ನನ್ನ ಥಾಟ್ ಅಲ್ಲಿ ನಾನು ಹೆಂಗ್ ಇನ್ಪುಟ್ ಕೊಡ್ತೀನಿ ಅಂದ್ರೆ, ಎವ್ರಿ ಡ್ರೆಸ್ ಇಸ್ ಲಕ್ಕಿ ಫಾರ್ ಮೀ, ಎವ್ರಿ ವಾಚ್ ಇಸ್ ಲಕ್ಕಿ ಫಾರ್ ಮೀ, ಎವ್ರಿ ಸ್ಲಿಪ್ಪರ್ ಇಸ್ ಲಕ್ಕಿ ಫಾರ್ ಮೀ, ಎವ್ರಿ ಪರ್ಸನ್ ಇಸ್ ಲಕ್ಕಿ ಫಾರ್ ಮೀ, ಎವ್ರಿ ಸೆಕೆಂಡ್ ಇಸ್ ಲಕ್ಕಿ ಫಾರ್ ಮೀ. ಈ ಇನ್ಪುಟ್ ನಾನು ಕೊಡ್ತಾ ಬಂದೆ ನನ್ನ ಜೀವನದಲ್ಲಿ. ಯಾಕೆ ಅದು ಅನ್ಲಕ್ಕಿ ಅಂತ ಕೊಡಬೇಕು? ಸೊ ಈ ರೀತಿ ಯೋಚನೆ ಮಾಡಿ 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 ನಾವ್ ಏನ್ ಸಾಧನೆ ಮಾಡಿದ್ವಿ ಸ್ನೇಹಿತರೆ? ಕೊನೆಯದಾಗಿ ನೋಡಿ, ಒಬ್ರು ವಿಮಾನ ಹತ್ತೋದಕ್ಕೂ ಯೋಗ್ಯತೆ ಇಲ್ಲ. ಇವತ್ತು ಎಷ್ಟೋ ಜನ ವಿಮಾನ ಹತ್ತೋದಕ್ಕೂ ಮುಂದೆ ಬರ್ತಾ ಇಲ್ಲ. ಅವ್ರ ಕೈಲಿ ಒಂದು ಏರೋಪ್ಲೇನ್ ಹೇಗಿರುತ್ತೆ ಅಂತ ನೋಡಕ್ಕೂ ಆಗ್ತಾ ಇಲ್ಲ. ಯಾಕೆ? ಇದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ದಾರೆ. ನಮ್ಮಪ್ಪ ಹಿಂಗ್ ಮಾಡ್ದ, ನಮ್ಮಮ್ಮ ಹಿಂಗ್ ಮಾಡಿದ್ಲು, ನಾನ್ ಹಿಂಗ್ ಮಾಡ್ದೆ, ನಾನು ಇದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ದಾರೆ. ಸೊ ಸಾಧನೆ ಯಾರು ಮಾಡ್ಬೇಕು ಮತ್ತೆ? ಸೊ ಸ್ಟಾಪ್ ಥಿಂಕಿಂಗ್. ಓಕೆ, ಕ್ಲಾರಿಟಿ ತಗೊಳ್ಳಿ. ನಿಮ್ಮ ಲೈಫ್ ಬಗ್ಗೆ ಕ್ಲಾರಿಟಿ ತಗೊಳ್ಳಿ. ನಿಮ್ಮ ಹೆಲ್ತ್ ಬಗ್ಗೆ ಕ್ಲಾರಿಟಿ ತಗೊಳ್ಳಿ. ಓಕೆ, ನಿಮ್ಮ ಫೈನಾನ್ಷಿಯಲ್ ಬಗ್ಗೆ ಕ್ಲಾರಿಟಿ ತಗೊಳ್ಳಿ. ನಿಮ್ಮ ರಿಲೇಷನ್, ಓಕೆ, ನಿಮ್ಮ ವೈಯಕ್ತಿಕವಾಗಿ ನೀವು ಯಾರ ಜೊತೆಗೆ ಇರ್ಬೇಕು ಇದ್ದೀರಾ ಅವ್ರ ಬಗ್ಗೆ ಕ್ಲಾರಿಟಿಯನ್ನ ಬರೆದಿಟ್ಕೊಳ್ಳಿ. ಪೇಪರ್ ಅಲ್ಲಿ ಬರೀರಿ. ಹಿಂಗೆ ಕಿವಿಯಲ್ಲಿ ಕೇಳಿ ಕಿವಿಯಲ್ಲಿ ಬಿಡೋದಲ್ಲ, ಪೇಪರ್ ಅಲ್ಲಿ ಬರೀಬೇಕು. ಓಕೆ, ಇವತ್ತು ನಾನು ಬರ್ದಿದ್ದೀನಿ, ನನ್ನ ಹೆಂಡತಿ ಜೊತೆಗೆ ನಾನು ಹೇಗಿರ್ಲಿ, ನನ್ನ ಅಕ್ಕನ ಜೊತೆಗೆ ನಾನು ಹೇಗಿರ್ಬೇಕು, ನನ್ನ ತಂದೆ ತಾಯಿ ಜೊತೆ ಹೇಗಿರ್ಬೇಕು, ಇದು ನಾನು ಬರ್ದಿದ್ದೀನಿ. ನನ್ನ ವಿಶ್ ಇದು, ನನ್ನ ಆಸೆ ಇದು. ಇವತ್ತು ನಾನು ಬರ್ದಿದ್ದೀನಿ, ಮುಂದೆ ಶಿವರಾತ್ರಿಗೆ ನಾನು ಏನು ಎಷ್ಟು ಹಣವನ್ನ ಗಳಿಸ್ಬೇಕು ಫೈನಾನ್ಷಿಯಲ್ ವಿಶ್ ಅಲ್ಲಿ. ಹೆಲ್ತ್ ವಿಶ್ ಅಲ್ಲಿ ಬರ್ದಿದ್ದೀನಿ, ಮುಂದೆ ಶಿವರಾತ್ರಿಗೆ ನನ್ನ ಹೆಲ್ತ್ ಅಲ್ಲಿ ಏನೇನೆಲ್ಲ ಬದಲಾವಣೆಗಳು ಬೇಕು. ಯು ಗಾಟ್ ಮೈ ಪಾಯಿಂಟ್. ಸೊ ಇದೆಲ್ಲ ನಾನು ಆಸೆ ಪಟ್ಟಿರೋದು ಸ್ನೇಹಿತರೆ. ನೀವು ಆಸೆನೆ ಪಡ್ಲಿಲ್ಲ ಅಂತಂದ್ರೆ ದೇವ್ರು ನಿಮಗೆ ಹೇಗ್ ಕೊಡ್ತಾನೆ? ಹೌದಲ್ವಾ? ಒಂದು ಮಗು ನಿಮಗೆ ದಾರಿಯಲ್ಲಿ ಸಿಗುತ್ತೆ. ಆ ಮಗು ಬಂದ್ಬಿಟ್ಟು ಅಂಕಲ್ ನನಗೆ ಚಾಕ್ಲೇಟ್ ಕೊಡಿಸಿ ಅಂತಂದೇಳಿ ಆ ಮಗು ಬಾಯ್ ಬಿಟ್ಟು ಕೇಳಿದ್ರೆ, ನೀವು ಆ ಮಗುಗೆ ಹಣ ಇಲ್ಲ ಅಂದ್ರೂ ಪಕ್ಕದ ಹತ್ರ ಹೋಗಿ ಇಸ್ಕೊಂಡ್ ಬಂದು ಕೊಡಿಸ್ತೀರಾ. ಯಾಕಂದ್ರೆ